ನಾನು ಧನಶ್ರೀ ಪೂಜಾರಿ ಇವತ್ತಿನ ಪ್ರಮುಖ ಬೆಂಗಳೂರಿನ ಸುದ್ದಿಯನ್ನ ನೋಡ್ತಾ ಹೋಗೋಣ. ಆದ್ರೆ ಅದಕ್ಕೂ ಮುನ್ನ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇದು ಬೆಂಗಳೂರೇ ಬೆಚ್ಚಿ ಬೀಳುವಂತಹ ಸಂಗತಿ. ಹೈಟೆಕ್ ವೇಶ್ಯಾವಟಿಕೆ ಅಡ್ಡೆಯನ್ನ ತೆರೆದಿದ್ರು ಕಾಕಿ ಪಡೆ. ಕಾಕಿಯ ಅಸಲಿ ಸತ್ಯ ಈಗ ಬಯಲಾಗಿರುವಂತದ್ದು. ಪೊಲೀಸರಿಂದಲೇ ನಡೆಯುತ್ತಿದ್ದಂತೆ ವೇಶ್ಯಾವಟಿಕೆಯ ಹೈಟೆಕ್ ದಂಧೆ ಸದ್ಯಕ್ಕೆ ಕೆಆರ್ ಪುರಂನ ಟಿನ್ ಫ್ಯಾಕ್ಟರಿ ಬಳಿ ಸಿಸಿಬಿ ತಂಡ ದಾಳಿಯನ್ನು ನಡೆಸಿದೆ. ಹಾಗೆಯೇ ಒಂದಷ್ಟು ಪರಿಶೀಲನೆ ಕೂಡ ನಡೆಸಿರುವಂತದ್ದು. ಪತ್ನಿ ಎಸಿಪಿ ಅಧಿಕಾರಿಯ ಪತಿಯಿಂದಲೇ ಈ ಒಂದು ಹೈಟೆಕ್ ವೇಶ್ಯಾವಟಿಕೆ ನಡೆದಿತ್ತು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಸದ್ಯಕ್ಕೆ ಉನ್ನತ ಮಟ್ಟದ ತನಿಖೆಗೆ ಕಮಿಷನರ್ ದಯಾನಂದ್ ಆದೇಶವನ್ನ ಹೊರಡಿಸಿರುವಂತದ್ದು. ಕೆಆರ್ ಪುರಂನ ಟಿನ್ ಫ್ಯಾಕ್ಟರಿ ಬಳಿ ಸಿಸಿಬಿ ಅಧಿಕಾರಿಗಳು ದಾಳಿ ಮಾಡಿರುವಂತದ್ದು. ಬೆಂಗಳೂರೇ ಬೆಚ್ಚಿ ಬೀಳ್ತಾ ಇದೆ. ಯಾಕಂದ್ರೆ ಬೇಲಿಯೇ ಎದ್ದು ಬಿಟ್ಟು ಹೊಲ ಮೇಯ್ದಿರುವಂತಹ ಘಟನೆ ಇಲ್ಲಿ ಆಗ್ಬಿಟ್ಟಿದೆ. ಆರಕ್ಷಕರು ಪೊಲೀಸರು ಇಂತಹ ಕೆಲಸವನ್ನ ತಡೆಯುವಂತಹ ಕೆಲಸವನ್ನ ಮಾಡಬೇಕು. ಆದ್ರೆ ಬೆಂಗಳೂರಿನಲ್ಲಿ ಅವರೇ ಹೈಟೆಕ್ ವೇಶ್ಯಾವಟಿಕೆಯ ದಂಧೆಯನ್ನ ನಡೆಸ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಶೋಚನೀಯ. ಸದ್ಯಕ್ಕೆ ಬೆಂಗಳೂರಿನಲ್ಲಿರುವಂತಹ ಹೈಟೆಕ್ ವೇಶ್ಯಾವಟಿಕೆ ಜಾಲ ಬಯಲಾಗಿದೆ. ಪ್ರಕರಣವನ್ನ ಬೆಂಗಳೂರು ನಗರದ ಸಿಸಿಬಿ ಪೊಲೀಸರು ಭೇದಿಸಿದ್ದಾರೆ. ಹಾಗೇನೆ ಸ್ಥಳಕ್ಕೆ ಭೇಟಿ ನೀಡಿ ಒಂದಷ್ಟು ಪರಿಶೀಲನೆ ನಡೆಸಿ ಪ್ರಮುಖ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರುವಂತದ್ದು. ಪೊಲೀಸರ ದಾಳಿ ವೇಳೆ ಸ್ಫೋಟಕ ಮಾಹಿತಿಗಳು ಕೂಡ ಬಯಲಾಗಿದೆ. ಬಹಳಷ್ಟು ಪೊಲೀಸರು ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಲಭ್ಯ ಆಗಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮುನಿರಾಜು, ಸದ್ಯಕ್ಕೆ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದೊಂದು ವೇಶ್ಯಾವಟಿಕೆ ದಂಧೆ ಬಯಲಾಗಿದೆ. ಸಿಸಿಬಿ ಪೊಲೀಸರು ರೈಡ್ ಮಾಡಿದ್ದಾರೆ. ಈ ಒಂದು ವೇಶ್ಯಾವಟಿಕೆಯ ದಂಧೆಯ ಹಿಂದೆ ಒಬ್ರು ಎಸಿಪಿ ಮಹಿಳೆಯ ಪತಿಯ ಹೆಸರು ಕೇಳಿ ಬರ್ತಾ ಇದೆ. ಯಾರೀ ಎಸಿಪಿ? ಆಕೆಯ ಪತಿ ಏನ್ ಕೆಲಸವನ್ನ ಮಾಡ್ತಾ ಇದ್ರು? ಈ ವೇಶ್ಯಾವಟಿಕೆ ದಂಧೆ ಅವರದ್ದೇನಾ ಅಂತ? ಧನುಶ್ರೀ, ಏನು ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರು ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆಯನ್ನ ಮಾಡಿರುತ್ತದೆ. ಏನು ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ಒಂದು ಮಸಾಜ್ ಪಾರ್ಲರ್ ಮತ್ತೆ ಸ್ಪಾ ಏನಿದೆ, ಇದರ ಮೇಲೆ ಈಗ ಒಂದು ರೈಡ್ ಅನ್ನ ಮಾಡಿ ಒಂದು ಶೋಧವನ್ನು ಮಾಡುವಂತ ಕೆಲಸವನ್ನ ಈಗ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ. ಸಿಸಿಬಿ ಪೊಲೀಸರು ಮತ್ತೆ ಏನು ಕೇರ್ಪುರಂ ಪೊಲೀಸರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದು ಈಗಾಗಲೇ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ವಿ. ಏನು ಟಿನ್ ಫ್ಯಾಕ್ಟರಿ ಬಳಿ ಇರುವಂತಹ ಈ ಒಂದು ಮಸಾಜ್ ಪಾರ್ಲರ್ ಮತ್ತೆ ಸ್ಪಾ ಏನಿದೆ, ಈ ಒಂದು ಸ್ಪಾ ಮೇಲೆ ಇವತ್ತು ಸಂಜೆಯಿಂದ ಈ ಒಂದು ರೈಡ್ ಆಗಿರುವಂತದ್ದು. ಮತ್ತೆ ಈ ಒಂದು ಸ್ಪಾ ಏನಿದೆ ಅದು ಯಾರಿಗೆ ಸೇರಿದ್ದು ಮತ್ತೆ ಅದರ ಒಡೆತನ ಯಾರಿಗೆ ಸೇರಿದ್ದು ಮತ್ತೆ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಇಲ್ಲೇ ಒಂದು ಸ್ಥಳದಲ್ಲೇ ಬೀಡು ಬಿಟ್ಟು ಒಂದು ತನಿಖೆ ಮಾಡುವಂತ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಸ್ಥಳದಲ್ಲಿ ನೋಡಬಹುದು ಸಾಕಷ್ಟು ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಿ ಒಂದು ಬಂದೋಬಸ್ತನ್ನು ಸಹ ಮಾಡಿರುವಂತದ್ದು. ಯಾಕಂದ್ರೆ ಈ ಒಂದು ಸ್ಪಾ ಯಾರಿಗೆ ಸೇರಿದ್ದು ಮತ್ತೆ ಅದರ ಮಾಲೀಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಕೆಲವು ಡಾಕ್ಯುಮೆಂಟ್ಸ್ ಏನಿದೆ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಈಗ ಅಧಿಕಾರಿಗಳು ಮಾಡ್ತಾ ಇರೋದು. ಯಾಕಂದ್ರೆ ಈ ಒಂದು ಸ್ಪಾ ಹಿಂದೆ ಒಂದು ದೊಡ್ಡ ಮಟ್ಟದ ಒಂದು ವ್ಯಕ್ತಿಗಳು ಇರಬಹುದು ಮತ್ತೆ ಬೇರೆ ಬೇರೆಯವರು ಸಹ ಇದರಲ್ಲಿ ಇರಬಹುದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಇದನ್ನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಸ್ಪಾ ಬಗ್ಗೆ ಒಂದು ಏನು ನಗರ ಪೊಲೀಸ್ ಆಯುಕ್ತರಾದಂತ ಕಮಿಷನರ್ ಅವರು ಸಹ ಒಂದು ಇದ್ರ ಬಗ್ಗೆ ಒಂದು ಮಾಹಿತಿಗಳನ್ನ ಕಲೆಕ್ಟ್ ಮಾಡಿಕೊಂಡು ಆ ಒಂದು ಓನರ್ ಯಾರು ಮತ್ತೆ ಅವರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡೋದಕ್ಕೆ ಒಂದು ಸೂಚನೆ ಕೊಟ್ಟಿರುವಂತದ್ದು. ಆದ್ರಿಂದ ಸಿಸಿಬಿ ಅಧಿಕಾರಿಗಳು ಒಂದು ತಂಡ ಇವತ್ತು ಈ ಒಂದು ಬಿಲ್ಡಿಂಗ್ ನಲ್ಲಿ ಬೇಡಿ ಬಿಟ್ಟು ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಧನುಶ್ರೀ, ಥ್ಯಾಂಕ್ ಯು ಮುನಿರಾಜ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಈ ಪಾರ್ಟಿಯಲ್ಲಿ ಸಾಕಷ್ಟು ನಟ ನಟಿಯರು ಭಾಗಿಯಾಗಿದ್ರು. ಸಕ್ಸಸ್ ಪಾರ್ಟಿ ಅವಧಿ ಮೀರಿತ್ತು ಅನ್ನೋದು ಪೊಲೀಸರ ಆರೋಪ. ಆದ್ರೆ ರಾತ್ರಿ ಪೂರ್ತಿ ಮೋಜು ಮಸ್ತಿಗೆ ಅವಕಾಶ ಕೊಟ್ಟ ಕಾಕಿ ಪಡೆ ಈಗ ಎಚ್ಚೆತ್ಕೊಂಡಿದೆ. ಈಗೇನಾಯ್ತು ನೋಡಿ. ಜೆಟ್ಲಾಗ್ ಪಬ್ನಲ್ಲಿ ಕಾಟೇರ ಸಕ್ಸಸ್ ಪಾರ್ಟಿ. ಬೆಳಗ್ಗೆ ತನಕ ಪಾರ್ಟಿ, ಪೊಲೀಸರು ಗಪ್ಚುಪ್. ಜನವರಿ 3ನೇ ತಾರೀಕು ರಾತ್ರಿ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜೆಟ್ಲಾಗ್ ಪಬ್ನಲ್ಲಿ ಕಾಟೇರ ಸಿನಿತಂಡ ಸಕ್ಸಸ್ ಪಾರ್ಟಿ ಮಾಡಿತ್ತು. ಒರಾಯನ್ ಮಾಲ್ ಎದುರಿನಲ್ಲೇ ಇರುವ ಈ ಪಬ್ನಲ್ಲಿ ರಾತ್ರಿ 1ರ ತನಕ ಪಾರ್ಟಿ ಮಾಡಲು ಅನುಮತಿ ಇದೆ. ಆದರೆ ಬೆಳಗ್ಗಿನ ಜಾವ 5:30 ತನಕ ಪಾರ್ಟಿ ಮಾಡಿ ಹೊರಕ್ಕೆ ಬರುವ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿವೆ. ಹೌದು, ದೊಡ್ಡ ದೊಡ್ಡ ಕಾರುಗಳಲ್ಲಿ ಸಿನಿಮಾ ತಂಡದವರು ಹೊರಕ್ಕೆ ಹೋಗುವ ದೃಶ್ಯಗಳು ಇವು. ಪಬ್ನಲ್ಲಿ ಬೆಳಗ್ಗಿನ ತನಕ ಪಾರ್ಟಿ ನಡೆದರೂ ರಾತ್ರಿ ಗಸ್ತಿನಲ್ಲಿದ್ದ ಪೊಲೀಸರಾಗಲಿ ರಾತ್ರಿ ಪಾಳಿಯಲ್ಲಿ ಸ್ಟೇಷನ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ಆಗಲಿ ಈ ಕಡೆ ತಲೆ ಹಾಕಿರಲಿಲ್ಲ. ಬೆಳಗ್ಗಿನ ಜಾವ ಮಾಹಿತಿ ಗೊತ್ತಾಗಿ ಪೊಲೀಸರು ರೇಡ್ ಮಾಡಿದ್ದಾರೆ.
ಎಲ್ಲರನ್ನೂ ಅಲ್ಲಿಂದ ಕಳುಹಿಸಿ ಜಟ್ಲಾಗ್ ಪಬ್ ಓನರ್ ಶಶಿರೇಖಾ ಹಾಗೂ ಕ್ಯಾಶಿಯರ್ ಮೇಲೆ ಕೇಸ್ ದಾಖಲಿಸಿದ್ದಾರೆ. ಇದರಲ್ಲಿ ಈಗ ಯಾರೋ ಮೂವೀಸ್ನಲ್ಲಿ ಮಾಡುವವರು ಅವರು ಬಂದಿದ್ದಾರೆ ಅಂತ ಹೇಳ್ತಾರೆ. ಫರ್ದರ್ ಇನ್ವೆಸ್ಟಿಗೇಷನ್ CCTV ವಿಚಾರದಲ್ಲಿ ನಮಗೆ ಗೊತ್ತಾಗುತ್ತೆ ಯಾರ್ಯಾರಿದ್ದಾರೆ ಅಂತ. ಬಟ್ ಆದ್ರೂ ಇಟ್ಸ್ ಅ ಮ್ಯಾಟರ್ ಆಫ್ ದಿಸ್ ವೈಲೇಷನ್ಸ್ ಆಫ್ ದ ಟೈಮಿಂಗ್ ರೂಲ್ಸ್ ದಟ್ ಓನರ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್. ನೈಟ್ ಬೀಟ್ ಪೊಲೀಸರಿಗೆ ನೋಟಿಸ್ ಜಾರಿ. ಜಟ್ಲಾಗ್ ಪಬ್ನ CCTV DVR ಸೀಸ್. ಮೇಲ್ನೋಟಕ್ಕೆ ಪೊಲೀಸರ ನಿರ್ಲಕ್ಷ್ಯ ಎದ್ದು ಕಾಣುತ್ತಿದೆ. ರಾತ್ರಿ ಪಾಳಿಯ ಎಲ್ಲಾ ಸಿಬ್ಬಂದಿಗೂ ಡಿಸಿಪಿ ನೋಟಿಸ್ ಜಾರಿ ಮಾಡಿ ಮಾಹಿತಿ ಕೇಳಿದ್ದಾರೆ. ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದಾರೆ. ಡಿಸಿಪಿ ಗರಂ ಆದ್ಮೇಲೆ ಎಚ್ಚೆತ್ತುಕೊಂಡ ಪೊಲೀಸರು ಪಬ್ನ CCTV DVR ಸೀಸ್ ಮಾಡಿದ್ದಾರೆ. ಸಿಸಿ ಕ್ಯಾಮೆರಾದಲ್ಲಿ ಎಣ್ಣೆ ಪಾರ್ಟಿ ಬಿಟ್ಟು ಡ್ರಗ್ಸ್ ಅಥವಾ ಬೇರೆ ಘಟನೆಗಳು ಆಗಿದ್ರೆ ಮುಲಾಜಿಲ್ಲದೆ ಕ್ರಮ ಅಂದಿದ್ದಾರೆ. ಪ್ರಿಲಿಮಿನರಿ ಎಂಕ್ವೈರಿನಲ್ಲಿ ಗೊತ್ತಾಗಿದೆ ಅಂದರೆ ಡ್ರಗ್ಸ್ ಥರ ಯಾವುದೇ ಯೂಸಸ್ ಕಂಡು ಬಂದಿಲ್ಲ ನಮಗೆ ಅದರಲ್ಲಿ. ಸೊ ಲಿಕರ್ ಯೂಸ್ ಮಾಡಿದ್ದು ಇದೆ. ಸೊ ಅದರಲ್ಲಿ ಯಾರ್ಯಾರು ಅಂದರೆ ಈಗ ಬೇಸಿಕಲಿ ದಿಸ್ ಈಸ್ ವೈಲೇಷನ್ಸ್ ಆಫ್ ದ ಬಿಸ್ನೆಸ್ ರನ್ನಿಂಗ್ ಅವರ್ಸ್. ಸೊ ಅದರ ಪ್ರಕಾರ ಏನು ಇನ್ವೆಸ್ಟಿಗೇಷನ್ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, ಚಾರ್ಜ್ ಮೇಲೆ ಏನಾಗುತ್ತೆ ಅದು ಮಾಡ್ತೀವಿ. ನೋಟಿಸ್ಗೆ ಪಬ್ ಮಾಲೀಕರು ಡೋಂಟ್ ಕೇರ್. ಪಬ್ ಸಿಬ್ಬಂದಿ ವಿಚಾರಣೆ ಮಾಡಿದ ಪೊಲೀಸರು. ಪಬ್ ಮಾಲೀಕರಾದ ಶಶಿರೇಖಾ ಜಗದೀಶ್ಗೆ ವಿಚಾರಣೆಗೆ ಹಾಜರಾಗಲು ಪೊಲೀಸರು ನೋಟಿಸ್ ನೀಡಿದ್ದಾರೆ. ಆದರೆ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಪಬ್ನಲ್ಲಿ ಕೆಲಸ ಮಾಡುತ್ತಿದ್ದ ಸಿಬ್ಬಂದಿ ವಿಚಾರಣೆ ಮಾಡಿ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಪಬ್ಗೆ ಯಾರೆಲ್ಲ ಬಂದಿದ್ರು, ಏನೆಲ್ಲ ಪಾರ್ಟಿ ಮಾಡಿದ್ರು ಅನ್ನೋ ಮಾಹಿತಿ ಸಂಗ್ರಹಿಸಿದ್ದಾರೆ. ಅರ್ಲಿ ಮಾರ್ನಿಂಗ್ವರೆಗೂ ಅವರು ಮಾಡಿದ್ರಂಥ ಮಾಹಿತಿ ಗೊತ್ತಾಯಿತು. ಸೊ ಅದನ್ನು ಬೇಸ್ ಮೇಲೆ ಅದನ್ನು FIR ಆಗಿದೆ. ಆ್ಯಂಡ್ ಇನ್ನೊಂದು ಇದರಲ್ಲಿ ಈಗ ನಮ್ಮ ಪೊಲೀಸ್ ಅವ್ರದ್ದು ಯಾರ್ಯಾರು ಅದರಲ್ಲಿ ಡ್ಯೂಟಿ ಮಾಡಿದ್ರು ಅವತ್ತೊಂದು ದಿನ PSIs ಆಗಲಿ ಮತ್ತು ಕಾನ್ಸ್ಟೇಬಲ್ಸ್ ಆಗಲಿ ಅವರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಪ್ರೊಸೀಡಿಂಗ್ಸ್ ಆಲ್ರೆಡಿ ಶುರುವಾಗಿದೆ. ನಟ ದರ್ಶನ್ ಸೇರಿದಂತೆ ರಾಕ್ಲೈನ್ ವೆಂಕಟೇಶ್, ನಟಿ ಶ್ರುತಿ, ಧನಂಜಯ್ ಸೇರಿ ಸಾಕಷ್ಟು ಜನರು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಆದರೆ ಯಾರ್ಯಾರು ಎಷ್ಟೆಷ್ಟೊತ್ತು ಪಾರ್ಟಿಯಲ್ಲಿದ್ರು ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಗೃಹ ಸಚಿವರು ಕೂಡ ಘಟನೆ ಬಗ್ಗೆ ಮಾಹಿತಿ ಪಡೀತೀನಿ ಎಂದಿದ್ದಾರೆ. ನಾನು ಪರಿಶೀಲನೆ ಮಾಡ್ತೀನಿ, ನನಗದು ಗೊತ್ತಿಲ್ಲ. ಅದನ್ನ ಯಾರು ನಮ್ಮ ಏರಿಯಾ DCP ಯಾರಿದ್ದಾರೆ ಅವ್ರಿಗೆ ವಿಚಾರ ಮಾಡ್ತೀವಿ. ಕಮಿಷನರು ಕ್ರಮ ಮಾಡಿರ್ತಾರೆ. ಒಂದು ವೇಳೆ ಸೆಲೆಬ್ರಿಟೀಸ್ಗಳನ್ನ ಬಿಟ್ಬಿಟ್ಟು ಬೇರೆಯವ್ರ ಮೇಲೆ ಕ್ರಮ ಮಾಡಿದ್ದಾರೆ ಅಥವಾ ಎಲ್ಲರನ್ನು ಬಿಟ್ಬಿಟ್ಟಿದ್ದಾರೆ ಅಂತಂದ್ರೆ ಅದೇನು ಅಂತ ಹೇಳಿ ವಿಚಾರ ಮಾಡಿ. ಮಿಡ್ ನೈಟ್ ಪಾರ್ಟಿ ಬಗ್ಗೆ ಸುಬ್ರಹ್ಮಣ್ಯನಗರ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. CCTV ಪರಿಶೀಲನೆ ಬಳಿಕ ಮುಂದಿನ ಕಾನೂನು ಕ್ರಮಕ್ಕೂ ಮುಂದಾಗ್ತಿದ್ದು ಸಿನಿಮಾ ಟೀಮ್ಗೆ ಪಾರ್ಟಿ ಸಂಕಷ್ಟ ತರಿಸುತ್ತಾ ಎನ್ನುವಂತಾಗಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ತಾಯಿಯನ್ನ